In 1985, the legendary Yamaha, Powerful people. Powerful. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲ ಡೈಲಿ. ನಾನು ಚಂದನ್. ಎಸ್, ಇವತ್ತು ತಂದಿರುವಂಥದ್ದು RX100 ಲೆಜೆಂಡ್. RX100 ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗಾಡಿ ಬಂದು 1985 ಅಲ್ಲಿ ಶುರುವಾದಂಥ RX ಕ್ರೇಜು. ಫಸ್ಟು RX100 ಬಂತು, RX135 4 ಸ್ಪೀಡ್, 5 ಸ್ಪೀಡ್, RXZ ಮತ್ತು RXZ ಅಲ್ಲಿ ಕೂಡ ಒಂದು 6 ಸ್ಪೀಡ್ ಕೂಡ ಇದೆ, 5 ಸ್ಪೀಡ್ ಕೂಡ ಇದೆ, 4 ಸ್ಪೀಡ್ ಕೂಡ ಇದೆ. ಈ RXನ ಯಾಕೆ ಇವತ್ತು ತಂದಿದೆ ಅಂದರೆ, ಎಷ್ಟೋ ಜನಕ್ಕೆ ಯುವಕರನ್ನ ಕನಸು ಈ ಗಾಡಿ ತಗೋಬೇಕು ಅನ್ನೋದು ಇವತ್ತಿಗೂ ಕನಸು. 2025 ನಾವು, ಆದರೂ ಕೂಡ ಎಷ್ಟೋ ಜನರ ಕನಸು RXನ ತಗೋಬೇಕು ಅಂತ. ಏನ್ರಿ ಮಾರ್ಕೆಟ್ ಇದಕ್ಕೆ? ಇವತ್ತಿಗೂ ಕೂಡ ಮಾರ್ಕೆಟಲ್ಲಿ ನಿಂತಿದೆ ಒಂದು ಗಾಡಿ ಅಂತಂದರೆ ಅದು RX100 ಮತ್ತು RX135. ಈ RXಲ್ಲಿ ಯೂತ್ಗೆ ಯಾವ ಲೆವೆಲ್ಗೆ ಕ್ರೇಜು, ಯಾವ ಲೆವೆಲ್ಗೆ ಹುಚ್ಚಿಡಿಸುತ್ತೆ ಅಂತಂದರೆ, ನಿಜವಾಗ್ಲೂ NS200 ತೊಗೊಂಡ್ರು ಅಷ್ಟು ಮಜಾ ಕೊಡಲ್ಲ ಸರ್, ನಂಗೆ RXೇ ಬೇಕು ಅಂತಾರೆ. ಎಷ್ಟೋ ಹುಡುಗಿರು RXನ ನೋಡೋದಕ್ಕೋಸ್ಕರನೇ ಒಂದಷ್ಟು ಹುಡುಗರು ಆ ಲೆವೆಲ್ಗೆ ಸೌಂಡನ್ನು ಕೊಡ್ತಾರೆ. ಬಿಕಾಸ್ ಆ ಲೆವೆಲ್ಗೆ ಸೌಂಡನ್ನು ಮಾಡುತ್ತೆ ಈ ಒಂದು RX. RXಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇದು RX100, ಇದು ಫಸ್ಟ್ ಬಂದಿರುವಂಥ RX100. ಇದಕ್ಕೆ ಜಪಾನ್ನಲ್ಲಿ ನೀವು ಒಂದು ಒಳ್ಳೆ ಮಾರ್ಕೆಟಿಂಗನ್ನು ಮಾಡಿ ಯಮಹಾದವರು ಒಂದು ಶುರುವನ್ನು ಮಾಡ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಇಂಡಿಯಾದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಇಂಡಿಯಾಗೆ ಒಂದು ಎಕ್ಸ್ಪೋರ್ಟ್ ಪಾರ್ಟ್ಸ್ಗಳನ್ನು ತೊಗೊಂಡು ಇಲ್ಲಿ ಶುರುವನ್ನು ಮಾಡ್ತಾರೆ. ಎಸ್ಕಾಟ್ಸ್ ಅನ್ನೋ ಒಂದು ಕಂಪನಿ ತೊಗೊಂಡು ಶುರು ಮಾಡ್ತಾರೆ. ಈ ಗಾಡಿ ಸ್ಪೆಷಾಲಿಟಿ ಏನು ಅಂತಂದರೆ, ಏರ್ ಕೂಲ್ಡ್ ಇಂಜಿನ್, 98cc ಗಾಡಿ, ಬಟ್ ಟಾಪ್ ಸ್ಪೀಡ್ ಒಂದು 100ವರೆಗೂ ಹೋಗುತ್ತೆ. 100ಕ್ಕೂ ಕೆಲವೊಂದ್ಸಲ ದಾಟಿದೆ. ಸೊ 98cc 100 ಹೋಗುತ್ತೆ ಅಂದರೆ ನಿನ್ನ BHP ಎಷ್ಟಿರ್ಬೋದು? BHP ಒಂದು 11.2 BHP ಕೊಡುತ್ತೆ. 10.45 Nm ಟಾರ್ಕ್ ಇದೆ ಈ ಗಾಡೀಲಿ. ಇದನ್ನು 4 ಸ್ಪೀಡ್ ಗಾಡಿ, ಅಂದರೆ 4 ಗೇರಿನ ಗಾಡಿ. ಫಸ್ಟ್ ಫ್ರಂಟ್ ಒಂದು, ಇನ್ನೆಲ್ಲ ಬ್ಯಾಕ್ ಬರುತ್ತೆ. ಇನ್ನು ಇದಕ್ಕೆ ವೀಲ್ಸನ್ನು ನೋಡ್ತಾ ಇದ್ದಾರೆ, ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಬ್ಯಾಕ್ ಸೈಡ್ ಕೂಡ ನಾರ್ಮಲ್ ಸಸ್ಪೆನ್ಷನ್ ಇರುತ್ತೆ. ಇನ್ನು ನಿಮಗೆ ಸ್ಪೆಷಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಈ ಬ್ಯಾಕ್ ಟೈರ್ಗೆ SD ಟೈರನ್ನು ಹಾಕ್ತಾರೆ, SD ವೀಲನ್ನು ಹಾಕ್ತಾರೆ, ರಿಮ್ಮನ್ನು ಹಾಕ್ತಾರೆ. ಅದು ನಿಮಗೆ ಲುಕ್ ಸಕ್ಕತ್ತಾಗಿ ಕಾಣಲಿ ಅನ್ನೋದಕ್ಕೆ ಹಾಕ್ತಾರೆ. ಇನ್ನು ನೀವು ಈ ಸೌಂಡನ್ನು ನಾನೀಗ ಒಂದು ತೋರಿಸ್ತೀನಿ ನಿಮಗೆ, ಹೇಗೆ ಬರುತ್ತೆ ಸೌಂಡ್ ಅಂತ ಕೇಳಿ. ಈ ಸೌಂಡ್ಗೆ ಜನ ಕೂಡ ತುಂಬಾ ಇಷ್ಟಪಡುವಂಥದ್ದು ಇಲ್ಲಿ. ಸೊ ಒಂದು ಸೌಂಡ್ ತೋರಿಸ್ತೀನಿ ನಾನು ನಿಮ್ಗೆ ಈ ಗಾಡಿದು ಹೇಗಿದೆ ಅಂತ. ಎಸ್, ಈ ಸೌಂಡ್ಗೆ ಜನ ಹುಚ್ಚೆದ್ದು ಬರೋದು ಹುಡುಗರುಗಳು. ಸಿಕ್ಕಾಪಟ್ಟೆ ಕ್ರೇಜು. ಈ ಗಾಡಿನ ನೀವು ಗಮನಿಸೋಯ್ತು ಅಂದರೆ ರೇಸಿಂಗಿಗೆ ಯೂಸ್ ಮಾಡ್ತಾ ಇದ್ರು ಅವಾಗ. ಪವರ್ ಹಂಗಿದೆ. RX ಅಂದರೆ ಪಾಕೆಟ್ ರಾಕೆಟ್ ಅಂತ ಕರೀತಾ ಇದ್ರು, ಯಾಕಂದರೆ ಆ ಲೆವೆಲ್ಗೆ ಸ್ಪೀಡು ನಿಮಗೆ ಇನಿಷಿಯಲ್ ಟಾರ್ಕ್ ಕೊಡುತ್ತೆ. ಇದು ನಿಮಗೆ 2 ಸ್ಟ್ರೋಕ್ ಆಗಿರೋದ್ರಿಂದ ನಿಮಗೆ ಸಿಂಗಲ್ ಸಿಲಿಂಡರ್ ಬರುತ್ತೆ. ಯೂಶಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಇಂಜಿನಲ್ಲಿ ನಿಮಗೆ 2 ಸ್ಟ್ರೋಕ್ ಅಂತ ಸಿಂಗಲ್ ಸಿಲಿಂಡರ್ ಏನು ನಾನು ಕರಿತಾ ಇದ್ದೀನಿ. 2 ಸ್ಟ್ರೋಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. 2 ಸ್ಟ್ರೋಕ್ ನಿಮಗೆ ಈಗ ಒಳಗಡೆ ಪಿಸ್ಟನ್ ಏನಿರುತ್ತೆ ಅದು ಪಟ್ 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 ಅಂತ ನಿಮ್ಗೆ ಹೊಡಿಯುತ್ತಲ್ಲ. ಬಟ್ 4 ಸ್ಟ್ರೋಕ್ ಹಂಗಲ್ಲ, ಬಿಟ್ಟು ಹೊಡೆಯುತ್ತೆ. ಸೊ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ 2 ಸ್ಟ್ರೋಕು. ಸೊ ನಿಮಗೆ ಒಂದು ಸಿಂಗಲ್ ಸಿಲಿಂಡ್ರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಒಳಗಡೆ ಪಿಸ್ಟನ್ ಅಂದ್ಕೊಳ್ಳಿ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪಟ್ 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 ಅಂತ ಹೊಡಿಯುತ್ತೆ. ಬಟ್ ನಿಮಗೆ 4 ಸ್ಟ್ರೋಕ್ ಆಗಲ್ಲ, ಪಟ್ ಒಂದ್ಸಲ ಹೊಡೆದು ಪಟ್ ಪಟ್ ಪಟ್. ಸೊ ಇಂಜಿನ್ ಈ ರೀತಿಯ ವರ್ಕ್ ಆಗುತ್ತೆ. ಸೊ 2 ಸ್ಟ್ರೋಕ್ ಹೆವಿ ಪವರ್ ಏನಕ್ಕೆ ಅಂತಂದರೆ, ದ ಫಾಸ್ಟೆಸ್ಟ್ ಇಟ್ಸ್ ಬರ್ನ್, ಸಿಕ್ಕಾಪಟ್ಟೆ ಸ್ಪೀಡಾಗಿ ವರ್ಕ್ ಆಗುವಂಥದ್ದು ಒಳಗಡೆ ಮೆಕ್ಯಾನಿಸಮ್ಗಳು ಆ ರೀತಿಯಾಗಿ ಅವ್ರು ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಇದರ ಮಾರ್ಕೆಟ್ ನಿಂತಿಲ್ಲ ಅಂತಂದರೆ ಬಿಕಾಸ್ ಆಫ್ ದ ಸೌಂಡ್, ದ 2 ಸ್ಟ್ರೋಕ್ ಅನ್ನೋ ಪವರು. ವಿಂಟೇಜ್ ಗಾಡಿ RX100 ಅಂದರೆ ಅದ್ರ ಕ್ರೇಜೇ ಬೇರೆ ಇವತ್ತಿಗೂ ಕೂಡ. ಇನ್ನು ನಿಮ್ಗೆ ಇನ್ನೂ ಇಂಪಾರ್ಟೆನ್ಸ್ ವಿಷಯ ಹೇಳೋದಾಯಿತು ಅಂತಂದರೆ, ಇಲ್ಲಿ ನಿಮಗೆ ನೋಡ್ತಿರ್ಬೋದು ಫಸ್ಟ್ ಏಡ್ ಕಿಟ್ಟನ್ನು ಇಟ್ಕೊಳ್ಳೋಂಥ ಜಾಗವನ್ನು ಕೊಟ್ಟಿದ್ದಾರೆ. ಇನ್ನು ನಿಮ್ಮ ವೀಲ್ ನೋಡಿದ್ರೆ ಎರಡೂ ಕೂಡ ಸ್ಪೋಕ್ಸ್ ವೀಲ್ ಬರುತ್ತೆ. ಇದಕ್ಕೆ ಟ್ಯೂಬ್ಲೆಸ್ ಟೈರು ಕೂಡ ಕೆಲವರು ಯೂಸ್ ಮಾಡ್ತಾರೆ, ಅದನ್ನು ಕೂಡ ಹಾಕ್ಕೊಳ್ತಾರೆ. ಇನ್ನು ನಿಮಗೆ ಸೈಲೆನ್ಸರ್ ಬಂದು ಇದಕ್ಕೆ ಕೆಲವರು ಕ್ಯಾಟ್ ಸೈಲೆನ್ಸರ್ ಅಂತ ಬರುತ್ತೆ, ಅಂದರೆ ಅದು ಒರಿಜಿನಲ್ ಸೈಲೆನ್ಸರ್. ಕ್ಯಾಟ್ ಸೈಲೆನ್ಸರ್ ಬರೋದು ನಿಮಗೆ, ಅಥವಾ ಕ್ಯಾಟ್ಲಿಕ್ ಸೈಲೆನ್ಸರ್ ಅಂತ ಒಂದು ಕರೀತಾರೆ, ನಿಮಗೆ 2 ಥರನೂ ಕರೀತಾರೆ. ಇನ್ನು ನೀವು ಇಲ್ಲಿ ನೋಡೋದಾದ್ರೆ ಇದೊಂದು ಕ್ಯಾರೇಜ್, ನೀವೇನಾದರೂ ಬ್ಯಾಗ್ ಗೀಗ್ ಇಟ್ಕೊಳ್ಳೋದಕ್ಕೆ. ಸೊ ಅವಾಗೆಲ್ಲ ರೈಡ್ಗಳನ್ನು ಹೋಗೋದಕ್ಕೋಸ್ಕರ ಈ ಥರ ಯೂಸ್ ಮಾಡ್ತಾಯಿದ್ರು. ನಿಮಗೆ ಟೇಲ್ ಲ್ಯಾಂಪ್ ಬರುತ್ತೆ ಹಿಂದ್ಗಡೆ. ಇನ್ನು ನೀವು ಫ್ರಂಟಲ್ಲಿ ಇಲ್ಲಿ ಇವ್ರು ಏನು ಮಾಡಿದ್ದಾರೆ ಮಾಡಿಫಿಕೇಶನ್ ಅದನ್ನು ಹೇಳ್ತೀರಿ, ಕ್ವಿಕ್ ಥ್ರಾಟ್ಲನ್ನು ಹಾಕಿದ್ದಾರೆ ಇವರು. ಕ್ವಿಕ್ ಥ್ರಾಟ್ಲ್ ಏನಂತಾರೆ, ಹೆಂಗೆ ವರ್ಕ್ ಆಗುತ್ತೆ ಸರ್, ಏನದು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಗಮನಿಸಿ, ನಿಮ್ಮ ಬೇರೆ ಗಾಡಿಗಳನ್ನೆಲ್ಲ ನೀವು ಫುಲ್ ಥ್ರಾಟ್ಲ್ ಕೊಡಬೇಕಾಗುತ್ತೆ. ಫುಲ್ಲು ಈಗ ನೀವು ಒಂದು 100 ಸ್ಪೀಡ್ ಹೋಗಬೇಕು ಅಂದರೆ ಫುಲ್ಲು ಥ್ರಾಟ್ಲ್ ಕೊಟ್ಟಿರಬೇಕಾಗುತ್ತೆ. ಬಟ್ ಇದರಲ್ಲಿ ನೋಡಿ ಇಷ್ಟೇ ಥ್ರಾಟ್ಲು ಇರೋದಕ್ಕೆ. ಸೊ ದಿಸ್ ಇಸ್ ಕಾಲ್ಡ್ ಕ್ವಿಕ್ ಥ್ರಾಟ್ಲ್. ಕ್ವಿಕ್ ಥ್ರಾಟ್ಲ್ ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಫುಲ್ ಕೊಡೋ ಪವರನ್ನು ಇದು ಹಾಫಲ್ಲೇ ಪವರ್ ಕೊಟ್ಬಿಡುತ್ತೆ ನಿಮಗೆ. ಸೊ ಅವರು ಕ್ವಿಕ್ ಥ್ರಾಟ್ಲನ್ನು ಯೂಸ್ ಮಾಡಿದ್ದಾರೆ. ಯೂಶಲಿ ಬೇರೆಯವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಒಂದು ಡಿಸ್ಕನ್ನು ಹಾಕಿಸ್ಕೊಳ್ತಾರೆ. ಇವ್ರು ಹಂಗೆ ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ. ಫ್ರಂಟು ರೌಂಡ್ ಡೂಮ್ ಬರುತ್ತೆ ನಿಮಗೆ. ಇನ್ನು ನೀವು ಇಂಡಿಕೇಟರ್ ನೋಡಿದ್ರೆ ಸ್ಟಾಕನ್ನು ಯೂಸ್ ಮಾಡಿದ್ದಾರೆ. ನಾನು ಇನ್ನು ಕ್ವಿಕ್ ಥ್ರಾಟ್ಲ್ ಬಗ್ಗೆ ಹೇಳಿದ್ದೀನಿ. ಇನ್ನು ಟ್ಯಾಂಕ್ ವಿಚಾರಕ್ಕೆ ಬರೋದಾಯ್ತದೆ, 10 ಲೀಟರ್ಸ್ ಆಫ್ ಟ್ಯಾಂಕ್. ಎಲ್ರಿಗೂ ಗೊತ್ತಿದೆ RX ಹೇಗೆ ಯೂಸ್ ಮಾಡಬೇಕು ಅನ್ನೋದೇನು ಸ್ಪೆಷಲ್ ಏನಲ್ಲ. ಇನ್ನು ಯೂಶಲಿ ಗಾಡಿಗಳಿಗೆ ಇಂಜಿನ್ ಆಯಿಲ್ನ ಸಪ್ರೇಟಾಗಿ ಹಾಕ್ತೀವಿ, ಪೆಟ್ರೋಲ್ ಮಾತ್ರ ಹಾಕ್ಕೊಳ್ತೀವಿ ನಮ್ಮ ಗಾಡಿಗಳಿಗೆ 4 ಸ್ಟಾಕ್. ಬಟ್ ಈ ಗಾಡಿಗಳಿಗೆ ಹಾಗಲ್ಲ, ಆಯಿಲು ಮತ್ತು ಪೆಟ್ರೋಲನ್ನು ಮಿಕ್ಸ್ಚರ್ ಮಾಡಿ ಟ್ಯಾಂಕಲ್ಲಿ ಹಾಕ್ತಾರೆ. ಸೊ ಅವಾಗ ಹಂಗೆ ಬರ್ನ್ ಆಗುತ್ತೆ ಇದು ಪೆಟ್ರೋಲ್.
ಬೇರೆ ಗಾಡಿಗಳು ನಮ್ಮಲ್ಲೆಲ್ಲ ಇಂಜಿನ್ ಆಯಿಲ್ ಸಪ್ರೇಟಾಗಿ ಹಾಕ್ಸಲ್ಲ, ಇದು ಹಂಗಲ್ಲ. ಇದರಲ್ಲಿ ನಿಮಗೆ 2T ಆಯಿಲು ಪ್ಲಸ್ ಪೆಟ್ರೋಲನ್ನು ಮಿಕ್ಸ್ಚರ್ ಮಾಡಿ ನಾವು ಯೂಸ್ ಮಾಡುವಂಥ ಗಾಡಿ ಇದು. ಸೊ ಇನ್ನು ಸ್ಪೆಷಾಲಿಟಿ ಏನು ಅಂತಂದರೆ ಕಲ್ಟ್ ಫ್ಯಾನ್ಸ್ ಇದ್ದಾರೆ. RXಗೆ ಕಲ್ಟ್ ಫ್ಯಾನ್ಸ್ ಏನಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ RXಗೆ ಓಡಿದ್ರೆ ವೀಡಿಯೋನೇ ಇಲ್ಲ, ಬಿಕಾಸ್ ಆ ಲೆವೆಲ್ಗೆ ಕಲ್ಟ್ ಫ್ಯಾನ್ಸು. ಇನ್ಯಾರೇನು ಆಲ್ಟ್ರೇಷನ್ ಮಾಡಿದ್ದಾರೆ, ಇವರು ಸ್ಪೀಡೋಮೀಟರ್ನ ಆಲ್ಟ್ರೇಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಹಿಂಗೆ ಬರಲ್ಲ ಒರಿಜಿನಲ್ಲು, ಇವ್ರೇನು ಮಾಡಿ ರೌಂಡ್ದು ಒಂದು ಸ್ಪೀಡೋಮೀಟರ್ನ ಯೂಸ್ ಮಾಡಿದ್ದಾರೆ. ಇನ್ನು ನಿಮಗೆ ಕ್ಲಚ್ ಕೂಡ ಅಷ್ಟೇ, ಇವರು ಫುಲ್ ಕ್ಲಚನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಒಂದು RX100 ಸ್ಟಾಕ್ ಹಿಂಗಿರುತ್ತೆ ನಿಮಗೆ. ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲೊಂದು ರೌಂಡ್ ಬರಲ್ಲ, ಅದೊಂದು ಸಣ್ಣದಾಗಿ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಕ್ವಿಕ್ ಥ್ರಾಟಲ್ ಇಟ್ಕೊಂಡಿದ್ದಾರೆ. ಇನ್ನು ನಿಮಗೆ ಯಾವ ಲೆವೆಲ್ಗೆ ಒಂದು RXನ್ನು ಇಟ್ಕೋಬೇಕು ಅನ್ನೋದು ಎಷ್ಟೋ ಜನ ಕನಸಾಗಿರುತ್ತೆ. ನೀವು ನಂಬಲ್ಲ ಇದನ್ನು ಹೇಳಿದ್ರೆ, RXನ್ನು ಲಾಂಚ್ ಮಾಡಿದಾಗ 25,000 ಹಿಡಿದು 30,000 ಅಂದ ಕಾಲದಲ್ಲಿ, ಆ ಕಾಲದಲ್ಲಿ. ಇವತ್ತಿಗೆ ನೀವು ಒಂದು ಗಾಡಿ ತೊಗೋಬೇಕು, ಒಂದು ಒಳ್ಳೆ ಮೇಂಟೈನ್ಡ್ ಗಾಡಿ ವಿತ್ ಡಾಕ್ಯುಮೆಂಟ್ ಕರೆಕ್ಟಾಗಿರುವಂಥ ಗಾಡಿ ನಿಮಗೆ ಬೇಕು, ವಿತ್ FC ರನ್ನಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ರನ್ನಿಂಗ್ ಇರೋ ಗಾಡಿ ಬೇಕು ಅಂದರೆ ಮಿನಿಮಮ್ ಟು ಮಿನಿಮಮ್ 2 lakhs rupees ಮೇಲೇ ಸಿಗೋದು ನಿಮಗೆ. ಯಾವುದಕ್ಕಿಂತ ಕಮ್ಮಿ ಸಿಗೋಕ್ಕೆ ಚಾನ್ಸಸ್ ತುಂಬಾ ಕಡಿಮೆ. ಕೆಲವು ಅರ್ಜೆನ್ಸಿಗೆ ಮಾರ್ಬೋದೇನೋ, ಬಟ್ ಯಾವುದನ್ನ ಒಳ್ಳೆ ಗಾಡಿ ನಿಮಗೆ ಸಿಗಬೇಕು ಅಂದರೆ ದಿಸ್ ಈಸ್ ದ Yamaha RX100. ಮುಂದಿನ ವೀಡಿಯೋದಲ್ಲಿ ನಿಮಗೆ RXZ ಅನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ. ನಾನು ಮುಂದಿನ ವೀಡಿಯೋದಲ್ಲಿ RD350 ಕೂಡ ಲೈನಲ್ಲಪ್ಪಲ್ಲಿದೆ, ಅದನ್ನು ಕೂಡ ನೆಕ್ಸ್ಟ್ ರಿವ್ಯೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಈ ಗಾಡಿ ಅಂತ. ಇನ್ನು ಸ್ಪೆಷಾಲಿಟಿ ಅಂದರೆ ಕಲ್ಟ್ ಫ್ಯಾನ್ಸ್ಗಳು ನೀವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯಾರಾದರೂ RX ಅಂದರೆ ಗೊತ್ತಿಲ್ಲದಿರೋರು ಯಾರು ಇಲ್ಲ. ಒಂದು ಪುಟ್ಟ ಹುಡುಗನೂ ಕೂಡ ಒಂದು 4 ವರ್ಷ, ಒಂದು 5 ವರ್ಷ 6 ವರ್ಷ ಹುಡುಗನ ನೀವು ಕೇಳಿದ್ರು ಕೂಡ RX ಅಣ್ಣ ಅದು ಅಂತ ಹೇಳ್ತಾರೆ. ಆ ಲೆವೆಲ್ಗೆ ಕಲ್ಟ್ ಫ್ಯಾನ್ಸ್ ಇರುವಂಥದ್ದು. ಇನ್ನು ಕಾರ್ಬೇಟ್ರ್ ವಿಚಾರಕ್ಕೆ ಬರೋದಾಯ್ತು ಅಂದರೆ ಮೈಲೇಜ್ ವಿಚಾರವಾಗಿ ಕೆಲವರು ಏನಂತಾರೆ 20 ಬರುತ್ತೆ ಸರ್ ಅಂತಾರೆ, ಒಬ್ರು 25 ಅಂತಾರೆ, ಒಬ್ಬರು 15 ಅಂತಾರೆ. ಅದು ಅವರ ಒಂದು ಮಾಡಿಫಿಕೇಶನ್ ಮೇಲೆ. ಫಾರ್ ಎಕ್ಸಾಂಪಲ್ ಇವ್ರದ್ದು ಪಿಕಪ್ ತುಂಬ ಜಾಸ್ತಿ ಅಂದರೆ ಆಬ್ವಿಯಸ್ಲಿ ಮೈಲೇಜ್ ತುಂಬ ಕಡಿಮೆ ಬರುತ್ತೆ. ಇದು ಜಪಾನ್ ಕಾರ್ಬೊರೇಟರ್. ನಿಮಗೆ ಈ RX100ಅಲ್ಲಿ ಒರಿಜಿನಲ್ ಕಾರ್ಬೊರೇಟರ್ ಸಿಗೋದು ತುಂಬ ಕಷ್ಟ. ಬೇಸಿಕಲಿ ಒರಿಜಿನಲ್ ಕಾರ್ಬೊರೇಟರ್ ಸಿಗ್ತದೆ. ಯೂಶ್ವಲಿ ಮಿಕುನಿ ಯೂಸ್ ಮಾಡ್ತಾರೆ, ಆ ಥರ ಮಿಕುನಿಲೇ ಜಪಾನ್ ಅಂತಲೂ ಒಂದು ಬರುತ್ತೆ. ಬಟ್ ಈ ಗಾಡೀಲಿ ಎಸ್ಪೆಷಲಿ ಈ ಗಾಡೀಲಿ ಆ ಜೆಟ್ ಈಸ್ ಇಂಪಾರ್ಟೆಂಟ್. ಏನು ಜಪಾನ್ ಕಾರ್ಬೊರೇಟರಲ್ಲಿ ಜೆಟ್ ಏನು ಬರುತ್ತೆ, ಆ ಜೆಟ್ಟಿಂದನೇ ನಿಮಗೆ ಆ ಪಿಕಪ್ಪು, ಇನಿಷಿಯಲ್ ಟಾರ್ಕು, ಅದು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಆ ಒಂದು ಗಾಡಿ ಇರುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು RX100ನ ಲೆಜೆಂಡ್ ಗಾಡಿ ಒಂದು ಸಣ್ಣ ರಿವ್ಯೂ ಅಷ್ಟೇ. ಒಂದು ಕ್ರೇಜ್ಗೋಸ್ಕರ ನಾನು ಒಬ್ಬ RX ಲವರ್ ಆಗಿರೋದ್ರಿಂದ ಈ ಗಾಡಿಯನ್ನು ಫ್ರೆಂಡ್ ಹತ್ರ ತೊಗೊಂಡು ಬಂದು ಮಾಡ್ತಾ ಇರೋದು. ಸೊ ಇವರು ಈ ಲೆವೆಲ್ಗೆ ಗಾಡಿನ ಇಟ್ಕೊಂಡಿದ್ದಾರೆ. ಆ್ಯಂಡ್ ನಿಮ್ಗೆ ಇಲ್ಲೊಂದು ಗಮನಿಸೋದಾಯ್ತು ಅಂದರೆ ಕಾರ್ಬೊರೇಟರ್ ನಾನು ನಿಮ್ಗೆ ತೋರಿಸಿದ್ರೆ ನೋಡಿ, ಇಲ್ಲಿ ಜಪಾನ್ ಅಂತ ಏನು ಬರೆದಿದೆ. ಈ ಜಪಾನ್ ಕಾರ್ಬೊರೇಟರ್ ಇದ್ದರೆ ನಿಮ್ಗೊಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಆ ಒಂದು ಕಾರ್ಬೊರೇಟರ್ ಬೇಕು ಅಂದರೆ ಸಿಗಲ್ಲ. ಇನ್ನು ಸ್ಪೇರ್ ಪಾರ್ಟ್ಸ್ ವಿಚಾರವಾಗಿ ಹೌದು, ಆಬ್ವಿಯಸ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ಪೇರ್ ಪಾರ್ಟ್ಸ್ಗಳು ಸಿಗುವಂಥದ್ದು. ಬಟ್ ಇನ್ ಎವ್ರಿಥಿಂಗ್ ಇಸ್ ಗುಡ್ ಅಟ್ ಫೈನ್ ಈ ಗಾಡಿ ಸದ್ಯಕ್ಕೆ. ಫ್ರಂಟ್ ಟೆಲಿಸ್ಕೋಪಿ ಹೇಳಿದ್ದೀನಿ ನಿಮಗೆ, ಸ್ಪೋಕ್ಸ್ ವೀಲ್ ಬರೋದ್ರಿಂದ ಆ ಫೀಲೇ ಬೇರೆ. ಇನ್ನು ಇವ್ರು ಹ್ಯಾಂಡ್ಲ್ ಬಾರ್ ಬಂದು ಒರಿಜಿನಲ್ ಇಲ್ಲ, ಇದು ಕೂಡ ಆಲ್ಟ್ರೇಷನ್ ಮಾಡ್ಕೊಂಡು ಸ್ವಲ್ಪ ಅವ್ರು ಕಂಫರ್ಟಬಲ್ಗೆ ಇಟ್ಕೊಂಡಿದ್ದಾರೆ. ಸೊ ನೋಡಿರಲ್ಲ, ಇದಾಗಿತ್ತು RX100ನ ಲೆಜೆಂಡ್ ನನ್ನ ಸಣ್ಣ ರಿವ್ಯೂ. ಸೊ ಮುಂದಿನ ವೀಡಿಯೋದಲ್ಲಿ RXZ ಬರ್ತೀನಿ, RD350 ಕೂಡ ಕ್ಯೂ ಅಲ್ಲಿದೆ. ಇನ್ನು ನಿಮಗೆ ಮಾಡಿಫೈಡ್ ಜೀಪನ್ನು ಕೂಡ ನಾನು ರೆಡಿ ಮಾಡಿದ್ದೀನಿ, ಒಂದು ರಿವ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಅಪ್ ಅಲ್ಲಿ ಬರುತ್ತೆ, ನೋಡ್ತಾ ಇರಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.